ಗಂಡಪ್ಪ ಬಂತು ಗಂಡಪ್ಪ ಬಂತು. ಕರೆಂಟ್ಲಿ ಬಿಸಿ ಅಂದ್ರೆ ಕರೆಂಟ್ ಇಲ್ಲ ಅದಕ್ಕೆ ಬಿಸಿ. ಕರೆನ್ಸಿ ಬಿಸಿ. ಕರೆನ್ಸಿ ಬಿಸಿ ಅಂತ ಬತ್ತೈತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪ್ರಪಂಚದಲ್ಲಿ ಇದೆ ಫಸ್ಟ್ ಟೈಮ್ ಒಪ್ಪಿ ಕರೆನ್ಸಿ ಬಿಸಿ ಅಂತ ಬತ್ತಿರತ್ತ. ಕರೆಂಟ್ಲಿ ಬಿಸಿನಾ? ಕರೆನ್ಸಿ ಬಿಸಿ. ಕರೆನ್ಸಿ ಬಿಸಿ. ಕರೆನ್ಸಿ ಇಲ್ಲ ಅಂತ. ಕರೆನ್ಸಿ ಬಿಸಿ ಅಂತ ಬತ್ತೈತತೆ, ಕರೆನ್ಸಿ ಇಲ್ಲ ಅಂತ. ತುಂಬಾ ಕಷ್ಟ ಫ್ರೆಂಡ್ಸ್ ನನ್ನ ಗಂಡನ ಭಾಷೆ ಅರ್ಥ ಮಾಡ್ಕೊಳಕ್ಕೆ. 7 ಗಂಟೆ ಫ್ರೆಂಡ್ಸ್, ಈಗ 7:15 ಆಗ್ತಾ ಬಂತು, ಈಗ ಬಂದೈತೆ. ಫುಲ್ ಮಳೆ ನೆನ್ಕೊ ಬಂದ. ಜರ್ಕಿನ್ ಎಲ್ಲ ಚೇಂಜ್ ಮಾಡ್ಕೊ, ಸರಿ ಹೋಗ್ತೈತೆ. ತಲೆ ಮಾತ್ರ ನೆಂದಿಲ್ಲ. ಓ ಹೆಲ್ಮೆಟ್ ಇಕ್ಕಿದ್ದಲ್ಲ, ಆಯ್ತು ಸಮಾಧಾನ ಮಾಡ್ಕೊ. ಇಂಥ ಟೈಮಲ್ಲಿ ಗಟ್ಟಿ ಮನ್ಸು ಮಾಡ್ಕೊ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ರಿ ಫ್ರೆಂಡ್ಸ್? ಅಂತ ಫುಲ್ ಖುಷಿಯಾಗಿದ್ದೀನಿ. ಫೈನಲಿ ನನ್ನ ಗಂಡ ಬಂತು ಫ್ರೆಂಡ್ಸ್. ಒಂದ್ ಕಡೆ ದುಃಖ ಆಗ್ತೈತಿ, 2 ದಿನ ಇದ್ದು ಬಂದಿದ್ರೆ ನಾನು ಟಾಮು ಜಾಲಿಯಾಗಿ 24 ಅವರ್ಸ್ ನಿದ್ದೆ ಮಾಡ್ಕೊಂಡಿರ್ತಾ ಇದ್ವಿ. ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇವತ್ತು ನನ್ನ ತಡೆಯೋರು ಯಾರು ಇರ್ಲಿಲ್ಲ. 10 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್, ಆರಾಮಾಗಿ. ಮಾಡೋದು, ತಿನ್ನೋದು, ಮಲ್ಗೋದು, ಜಾಲಿಯಾಗಿ ಸಕ್ಕತ್ತಾಗಿ ತಪ್ಪಿವಿ. ಇನ್ಮೇಲೆ ನಾನು ಊರಿಗೆ ಬರಲ್ಲ, ಆರಾಮಾಗಿ ಜಾಲಿಯಾಗಿ ಇಲ್ಲಿರ್ತೀನಿ. ಊಟ ತಿಂಡಿ ಎಲ್ಲ ಬಿಟ್ಕೊಂಡು ನೀರ್ ಇಲ್ದ್ರೆ ಯಾಕೆ ಬರ್ಬೇಕು? ಅಷ್ಟಕ್ಕೂ ಮುಗೀತು ಫ್ರೆಂಡ್ಸ್ ಮನೆ ಕೆಲಸ. ಇನ್ನೊಂದಿನ ವೈರಿಂಗ್ ಮಾಡ್ಬಿಟ್ರೆ ಮುಗೀತು. ನಾವು ಗ್ರ್ಯಾಂಡ್ ಆಗಿ ಪೂಜೆ ಗೀಜೆ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಬರೀ ಆಲುಕ್ಸಿ ಒಂದ್ ಸಿಂಪಲ್ ಆಗಿ ಮಾಡ್ಕೊಂಡು ಮುಗಿಸ್ಕೋತಾ ಇದೀವಿ. ಯಾಕಂದ್ರೆ ನಾವು ಹೋಗ್ತಾ ಇಲ್ಲ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಹೋಗೋದು ಬೇಡ ಅಂತ ಅನಿಸ್ತೈತೆ. ಬೇಡ, ಅದಕ್ಕೆ ಯಾವಾಗ್ಲಾದ್ರೂ ಇನ್ನ ಗೊತ್ತಿಲ್ಲ ಫ್ರೆಂಡ್ಸ್, ಪ್ಲಾನೇ ಇಲ್ಲ. ಹೋಗೋದು ಬೇಡ ಅಂತಾನೆ ಅನ್ಕೋತಾ ಇದ್ದೀನಿ. ಮನೆ ಮಾಡುವಾಗೆಲ್ಲ ಖುಷಿ ಇತ್ತು, ಬೇಗ ಹೋಗ್ಬೋದು ಹಂಗಂತರ. ಈಗ ಕಷ್ಟ ಫ್ರೆಂಡ್ಸ್ ಅಲ್ಲಿ ಜೀವನ. ಅದಕ್ಕೆ ಒಂದು ಮನೆ ಅಂತ ಮಾಡ್ಕೊಂಡ್ವಾ, ಸಮಾಧಾನ, ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ ಫ್ರೆಂಡ್ಸ್ ಓಪನಿಂಗ್ ಯಾವಾಗ ಏನು ಅಂತೆಲ್ಲ. ಇನ್ನು ನೆಕ್ಸ್ಟ್ ಪ್ಲಾನ್ ಅದೇನೇನೆ. ವೈರಿಂಗ್ ಒಂದಿನ ಹೋಗ್ಬಿಟ್ಟು ಬತ್ತಿದೆ, ಇನ್ನು ನೆಕ್ಸ್ಟ್ ಓಪನಿಂಗ್ಗೆ ಪ್ಲಾನ್ ಮಾಡ್ಕೊಡೋದೇನೆ. ಇದು ಆಷಾಢ ಆಗಿರೋದ್ರಿಂದ ಈ ತಿಂಗಳು ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತ್ ಆದಷ್ಟು ಬೇಗ ನಾವು ಹೇಳ್ತೀವಿ ಫ್ರೆಂಡ್ಸ್. ನಮ್ಮ ಮನೆ ಮುಗೀತು ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡಿದಾಗ ಆಗ್ತೈತಾ ನಮ್ಮ ಕೈಯಲ್ಲಿ ಅನ್ಕೊಂಡ್ ಮಾಡಿದ್ದು ಫ್ರೆಂಡ್ಸ್. ನಾವು ಆಗಲ್ಲ ನಮ್ಮ ಕೈಲಿ ಅಂತ. ಆಮೇಲೆ ದೇವರು ಹೆಂಗ್ ನಮ್ಗೆ ಐಡಿಯಾ ಕೊಟ್ನೋ. 5 ವರ್ಷದ ಪ್ರತಿಫಲ ಅಲ್ಲ, 5 ವರ್ಷದ ಕಷ್ಟಕ್ಕೆ ಪ್ರತಿಫಲ ಫ್ರೆಂಡ್ಸ್. ಇದೇ ಖುಷಿಗೆ ನನ್ ಗಂಡ ಏನ್ ತರ್ತೀಯಪ್ಪ? ಮೀನು ಊರಿಂದ ತಗೋಬತ್ತೀನಿ ಅಂತ ಪ್ಲಾನ್ ಮಾಡಿದ್ದು, ನೋಡಿದ್ರೆ ಇಷ್ಟೊತ್ತಾಗೋಯ್ತು. ನಮ್ದು ಬೇರೆ ಮೂಢನಂಬಿಕೆಗಳು. ಇಷ್ಟೊತ್ತಲ್ಲಿ ಮೀನ್ ಎತ್ಕೊಂಡ್ಬಂದ್ರೆ ದೇವಭೂತ ಅಂತ. ಹರಳೆಣ್ಣೆ ಇಷ್ಟೇನಾ? ಎಷ್ಟು ರೂಪಾಯಪ್ಪ ಇಷ್ಟು? 100 ರೂಪಾಯಿಗಿದ್ರು ತುಂಬಾ ಬರ್ತಾ ಇದ್ದಿದ್ ಕಾಲ ಹೋಗಿ ಅರ್ಧ ಬಂದೈತಂದ್ರೆ ಇನ್ ಸ್ವಲ್ಪ ದಿನ ಹೋದ್ರೆ 100 ರೂಪಾಯಿಗೆ 2 ತೊಟ್ಟು ಉಯ್ದು ಕಳಿಸ್ತಾರೆ ಅಂತ ಗೊತ್ತಾಯ್ತು ನನ್ಗೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರಿ, ನೀನ್ ಹೋಗಿ ಮೀನ್ ತಗೋಬಾ, ನಾವು ಮೀನ್ ಸಾರ್ಗೆ ಪ್ರಿಪ್ರೇಷನ್ ನಡೆಸ್ತೀವಿ. ನೀವೇ ಯಾಕೆ ಮಾಡಬಾರ್ದು ಇವತ್ತು ಮೀನ್ ಸಾರ? ಮೀನ್ ಕಬಾಬ್ ಮಾಡ್ಕೊಡ್ತಿಲ್ಲ? ಮಟನು ಅಪ್ಪಿ, ಈಗ ಮರಿ ಮಟನ್ ತಂದು ಮೀನು ತಂದ್ರೆ ನಾವ್ 1 ಟೈಮ್ ತಿಂದು ಮುಗ್ಸಾಕ್ ಆಗ್ತೈತಾ? ಏನೋ ತಗೋಬರೋ ಗೊತ್ತಿಲ್ಲ. ಕುರಿ ಮಟನ್ ಸರಿ. ಚಿಕನ್ ತಿನ್ನಕ್ ಬಿಡ್ತಾ ಇಲ್ಲ ಫ್ರೆಂಡ್. ಚಿಕನ್ ತಿಂದ್ರೆ ನಾನು ದಪ್ಪ ಆಗ್ತೀನಂತೆ. ಆಲ್ರೆಡಿ ಆಗ್ಬಿಟ್ಟಿದೀನಿ. ನನ್ನ ತೂಕದ ಬಗ್ಗೆ ಇತ್ತೀಚೆಗೆ ಜಾಸ್ತಿ ಚರ್ಚೆಗಳು ನಡೀತೈತೆ ಫ್ರೆಂಡ್ಸ್. ಯಾವಾಗ ರುದ್ರ ಕಾಳಿ ಆಗ್ತೀನೋ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಇವಾಗ ಫಿಶ್ ತರ್ತೈತೆ. ತಂದ್ಮೇಲೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಆ ಫಿಶ್ ಆಕಾರ ವಿಕಾರ ನೋಡ್ಬಿಟ್ಟು ಅದ್ರಲ್ಲಿ ಏನ್ ಮಾಡೋದು, ಹಂಗೆ ಹಸಿದೆ ತಿನ್ಸೋದಾ, ಆತರ ಆಮೇಲೆ ಪ್ಲಾನ್ ಮಾಡ್ತೀನಿ ಫ್ರೆಂಡ್ಸ್. ಅವ್ನಿಗೆ ಹೊಟ್ಟೆ ಹಸ್ಕೊಂಡೈತ. ಅವನಿಗೆ ಕೊಟ್ಟೆ ಬಿಸ್ಕೆಟು, ಸೌತೆಕಾಯಿ, ನಿಂಬೆಹಣ್ಣು, ನಾಟಿ ಕೋಳಿ. ಫಿಶ್ ಆಯ್ತು, ಕುರಿ ಮಟನ್ ಆಯ್ತು. ಅಲ್ಲಿಗೆ ಹೋಗೋಷ್ಟಲ್ಲಿ ಮೈಂಡ್ ಚೇಂಜ್ ಆಯ್ತು. ಚಿಕನ್ ಮನೆಗೆ ಬಂತು. ನಾಟಿ ಕೋಳಿ ತಂದಿದೆ. ನಾಟಿ ಕೋಳಿ ನಿನ್ ಮದುವೆದಾಗಿಂದ ನಾನು ತಿಂದೇ ಇಲ್ಲ ಪೇ. ವಾವ್, ನಾಟಿ ಕೋಳಿ ಎಷ್ಟಪ್ಪ ಕೆಜಿ? ಕೆಜಿ 1 ಕೆಜಿ 300 ಗ್ರಾಮ್ ಇತ್ತು. 460. 1/4 ಕೆಜಿ 460. 440. ಫಾರಂ ಕೋಳಿ, ಬಾಯ್ಲರ್ ಕೋಳಿ ಲೆಕ್ಕನೇ ಬಂತಲ್ಲ ಹತ್ತತ್ರ. ಅಲ್ಲ ಫ್ರೆಂಡ್, 100 ರೂಪಾಯಿ ಜಾಸ್ತಿ ಅಷ್ಟೇ. ಇನ್ಮೇಲೆ ನಾಟಿ ಕೋಳಿ ತಿನ್ಬೋದು. ಹಂಗೆ ನನ್ನ ಫೇವ್ರೆಟ್ ಫ್ರೆಂಡ್ಸ್. ಅಪ್ಪ, ಇನ್ಮೇಲೆ ಬಾಯ್ಲರ್ ಕೋಳಿ ಬದಲು ಇದೇ ತಿನ್ಬೋದಲ್ಲ ನಾವು? 300 ರೂಪಾಯಿ. ಯಾಕೆ? ಇನ್ನೊಂದು ಪಾತ್ರೆ ಬೇಕಾ?
ನಾನು ಇವಾಗ ಇಲ್ಲ ಅಂದಿದ್ರೆ ಅಲ್ಲೇ ಕೊಳಸ್ಕೊಂಡು ಒಂದೇ ಪಾತ್ರೆಯಲ್ಲೇ ತರ್ತಾ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಚಿಕನ್ ಮಟನ್ ತೊಳಿಬೇಕಾದ್ರೆ ಇಲ್ಲೇ ನಿಂತ್ಕೋತೀನಿ. ನನ್ನ ಗಂಡ ಎಷ್ಟು ಹುಟ್ಟು ಕೊಳಕ ಅಂತ ನನಗೆ ಗೊತ್ತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಪರವಾಗಿಲ್ಲ ಅದು. ಸೂಪರ್ ಅಪ್ಪಿ. ಅದಕ್ಕೆ ಕೇಳಿದೆ, ಇನ್ ಮೀನ್ ಚುರುಕು, ಮೀನು ಹೀಟು, ಮರಿ ಮಟನ್ ರೇಟ್ ಜಾಸ್ತಿ ಅಂದ್ಬಿಟ್ಟು ನಾಟಿ ಕೋಳಿಗೆ ಬಂದೆ ಅನ್ನೋ. ನೋಡ್ತೀರಾ 3 ಸಲ ತೊಳಿ, 3ಕ್ಕೆ ಮುಕ್ತಾಯ ಅಂತ. ಥ್ಯಾಂಕ್ ಯು ಗಂಡಪ್ಪ. ಕಾಯಿ ಸುಲ್ಕೊಂಡ್ ಬಾ. ನಾಟಿ ಕೋಳಿ ಫ್ರೆಂಡ್ಸ್ ಫಸ್ಟ್ ಟೈಮ್ ತಂದಿರೋದಲ್ಲ, ಅದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಇದು ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಬೇಯೋದ್ ಲೇಟ್ ಅಲ್ಲ, ಅದಕ್ಕೆ ಮೊದಲು ಇದನ್ನ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆ ಮಾಡಿ ಚಿಕನ್ನ ಬೇಯಿಸಕ್ ಹಾಕ್ಬಿಟ್ಟು ಅರ್ಶಿನ ಉಪ್ಪು ಹಾಕಿ ಆಮೇಲೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ವಿಸಲ್ ಬರ್ತಿದೆ. ಮಸಾಲೆ ರುಬ್ಬಿ ಮಿಕ್ಸ್ ಮಾಡೋದು. ಈ ತರ ಸಿಂಪಲ್ ಆಗಿ ನಾಟಿ ಕೋಳಿ ಸಾರು ಮಾಡ್ತೀನಿ ಫ್ರೆಂಡ್ಸ್. ನಾಟಿ ಕೋಳಿ ಸಾರು ಅನ್ನೋದಕ್ಕೆ ಗಸಗಸೆ ಉರ್ಗಡ್ಲೆ ಮಿಸ್ಸೇ ಮಾಡಂಗಿಲ್ಲ ಫ್ರೆಂಡ್ಸ್. ಅದೇ ನಮ್ಮ ಮನೇಲಿ ಯಾವಾಗ್ಲೂ ಅದು ಮಿಸ್ ಆಗ್ತಿದೆ. ಇಟ್ಸ್ ಓಕೆ ಫ್ರೆಂಡ್ಸ್, ಇರೋದನ್ನ ಮಾಡುವ. ಕೇಳಿದ್ರು ಶಿವ ತರಲ್ಲ ಇವಾಗ ಹೋಗಿ ಎಷ್ಟು ಸಲ ಹೋಗೋದು ಅಂತಿದೆ. ನಂಗೆ ಪ್ರತಿ ಸಲ ನಾನ್ ವೆಜ್ಗೆ ಉರ್ಗಡ್ಲೆ ಗಸಗಸೆ ಉಪಯೋಗಿಸ್ತಾರೆ ಫ್ರೆಂಡ್ಸ್. ನನ್ಗೆ ನೆನಪಿರ್ತಿದೆ, ಯಾವಾಗ್ಲೂ ಅಪರೂಪಕ್ಕೆ ತರೋದಲ್ಲ, ಹಾಗಾಗಿ ನನ್ಗೆ ನೆನಪಾಗಲ್ಲ ಒಂದ್ಸಲ ಅಂಗಡಿಗೆ ಹೋದಾಗ ಹೇಳಕ್ಕೆ. ಇರೋದ್ರಲ್ಲೇ ಮೇಂಟೈನ್ ಮಾಡಿ ಮಾಡಿ ನಂಗೆ ಅಭ್ಯಾಸ ಆಗಿರೋದ್ರಿಂದ ಹಂಗೆ ಮಾಡುವ ಅಂತು. ಮತ್ತೆ ಇಷ್ಟೂನು ಇಬ್ರೇ ತಿನ್ಬಿಡ್ತೀರಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ಜನ ಫ್ರೆಂಡ್ಸ್ ಕೇಳ್ತಿದ್ರು, ಎಷ್ಟು ನಾನ್ ವೆಜ್ ಮಾಡ್ತೀರಾ ನೀವು, ಇಬ್ರೇ ತಿಂತೀರಾ ಅಂತ. ಇಲ್ಲ ಫ್ರೆಂಡ್ಸ್, ನಾನು ಯಾವಾಗಲೇ ನಾನ್ ವೆಜ್ ಮಾಡಿದ್ರು ಇಬ್ಬರಿಗೆ ಊಟ ಕೊಡ್ತೀವಿ ನಾವು, ಹಂಗಾಗಿ ಇಬ್ರೇ ತಿನ್ನೋ ಫ್ರೆಂಡ್ಸ್. ಚಾನ್ಸ್ ಇಲ್ಲ ಫ್ರೆಂಡ್ಸ್ ಇಬ್ರು ಅಷ್ಟೊಂದು ತಿನ್ನಕ್ಕೆ. ಈ ತರ ನಾನ್ ವೆಜ್ ಜಾಸ್ತಿ ತಂದಾಗಂತೂ ಬೇರೆ ಪಾರ್ಸಲ್ ಕಳಿಸ್ತೀನಿ ಶಿವ ಫ್ರೆಂಡ್ಸ್ ಅಷ್ಟೇ. ಇದ್ರಲ್ಲಿ ಮೊಟ್ಟೆ ಸರ ಬಂದಿಲ್ಲ, ನಾನು ಅದಕ್ಕೋಸ್ಕರ ಇದು ಗಂಡು ಕೋಳಿ ಏನೋ, ಗಂಡ ಹೆಣ್ಣ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಈ ಪೀಸಲ್ಲಿ ಏನ್ ಗೊತ್ತಾಗ್ತೈತೆ ಫ್ರೆಂಡ್ಸ್ ಗಂಡ ಹೆಣ್ಣ ಅಂತ. ಮೊಟ್ಟೆ ಸರ ಇಲ್ಲ ಅಂದ್ರೆ ಅದು ಗಂಡೇನೆ. ಒಂದು ಅರ್ಧ ಸೂಟ್ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡಿ ಬೇಕಾಗ್ತೇನೆ ಫ್ರೆಂಡ್ಸ್. ಹಸಿಮೆಣಸಕಾಯಿ ಇದ್ರೂ ಹಾಕೋಬಹುದು. ಹಸಿಮೆಣಸಕಾಯಿ ಇಲ್ಲ, ಬಳಸ್ತಾ ಇಲ್ಲ. ಕಾಯಿ ಸರ್ಕೋತೀನಿ, ನೀರ್ ಇಟ್ಕೊಟ್ಬಿಡು ಸಾಕು ಕುಕ್ಕಿಂಗ್ಗೆ. ಆಮೇಲೆ ನೀನ್ ರೆಸ್ಟ್ ಮಾಡು ಫುಲ್ಲು, ನಾನು ಡಿಸ್ಟರ್ಬ್ ಮಾಡಲ್ಲ, ಅಡಿಗೆ ಮಾಡೋದು. ನಾಟಿ ಕೋಳಿ ಬಂದಿದ್ಕೆ ಡಿಸ್ಟರ್ಬ್ ಮಾಡಲ್ಲ ಅಪ್ಪಿ. ನಾನೇನ್ ಬಾಡದ್ ಬರ್ಗೆಟ್ಕೊಂಡಿದ್ದೀನಿ ಅನ್ನೋ. ಈರುಳ್ಳಿ ಫ್ರೈ ಆದ್ಮೇಲೆ ಚಿಕನ್. ಅಪ್ಪಿ ಇದ್ರ ಮೊಟ್ಟೆ ಸರ ಬಂದಿಲ್ಲ, ಅದೇ ನನ್ ಫೇವ್ರೆಟ್ ಪಾರ್ಟು. ಇನ್ನು ವಯಸ್ಸಿಗೆ ಬಂದಿರಲಿದೆ ಇರೋ ಕೋಳಿ ಫ್ರೆಂಡ್ಸ್. ಎಣ್ಣದೆ ವಯಸ್ಸಿಗೆ ಬಂದಿರ್ಲಿಲ್ಲ, ಮೊಟ್ಟೆಗೆ ಬಂದಿರ್ಲಿಲ್ಲ ಅಂದ್ರೆ ವಯಸ್ಸಿಗೆ ಬಂದಿಲ್ಲ ಅಂತ ಅರ್ಥ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಉಪ್ಪು, ಅರಿಶಿನ ಫ್ರೆಂಡ್ಸ್, ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆ ಹಾಕಿ ನಾವು ಚಿಕನ್ ಮಟನ್ ಬೇಯಿಸಕ್ ಹಾಕಿದ್ರೆ ಅದು ಸಪ್ಪೆ ಮಟನ್ ತಿನ್ನಕ್ಕೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಈಗ ಇದನ್ನ ಫುಲ್ ಶೇಕ್, ಕ್ಯಾಪ್ ಕ್ಲೋಸ್, 4 ವಿಸಿಲ್ ಬರ್ಸ್ತೀನಿ ಫ್ರೆಂಡ್ಸ್. ಮುದ್ದೆ ರೆಸಿಪಿ ಕೇಳಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಮುದ್ದೆನೂ ಮಾಡ್ತಾ ಇದ್ದೀನಿ. ಮೊದಲು ಅನ್ನನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು 4 ಮುದ್ದೆಗೆ ಆಗಷ್ಟು ಮಾಡ್ತಾ ಇರೋದು ಈ ಅಳತೆಲಿ ಇಟ್ಕೊಂಡು. ಅದಕ್ಕೆ ಅನ್ನ ಚೆನ್ನಾಗಿ ಬಂದ್ಮೇಲೆ ಹಸಿಟ್ಟು ಹಾಕೊಳ್ತಾ ಇದ್ದೀನಿ. ನನಗೆ ಅಳತೆ ಕರೆಕ್ಟಾಗಿ ಗೊತ್ತು ಫ್ರೆಂಡ್ಸ್, ಅದಕ್ಕೆ ಒಂದೇ ಸಲ ಹಸಿಟ್ಟು ಜಾಸ್ತಿ ಹಾಕೊಂಡೆ. ಕಮ್ಮಿ ಹಾಕೋಬೇಕು ಯಾರು ಹೊಸದಾಗಿ ಟ್ರೈ ಮಾಡಿದ್ರೆ. ಮುದ್ದೆ ಕೋಳಿ ಇಟ್ಬಿಟ್ಟು 5 ನಿಮಿಷ ಬೇಯಿಸ್ಕೋಬೇಕು. ನಾಟಿ ಕೋಳಿ ಸಾರಿಗೆ ಮಸಾಲಾ ಐಟಮ್ಸ್ ಎಲ್ಲ ರೆಡಿ ಆಗೈತೆ ಫ್ರೆಂಡ್ಸ್. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಮ್ಮಿನೇ ಬಳಸ್ತೀನಿ ಫ್ರೆಂಡ್ಸ್ ನಾನು ಎಲ್ಲ ಅಡುಗೆಗೂ. ಸೋಂಪು 1 ಸ್ಪೂನು, ಮೆಣಸು 1.5 ಸ್ಪೂನು, ಚಕ್ಕೆ ಒಂದು ಸ್ವಲ್ಪ, ಲವಂಗ 1 4, ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಸಾಂಬಾರು ಸಿಹಿ ಅನಿಸುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ದೊಡ್ಡ ಈರುಳ್ಳಿ ಒಂದೇ ಹಾಕೊಳ್ತಾ ಇದ್ದೀನಿ. 1 kg ಚಿಕನ್ಗೆ ನಾನೀಗ ರೆಡಿ ಮಾಡ್ಕೊಳ್ತಾ ಇರೋದು ಮಸಾಲು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಆದರೆ ಒಂದೇ ಸಾಕು, ನಾಟಿ ಟೊಮೊಟೊ ಆದರೆ ಒಂದೇ ಸಾಕು. ಇದು ಫಾರಮ್ ಅಲ್ಲ, ಅದಕ್ಕೆ 2 ಹಾಕ್ಕೊಂಡೆ. ಇದು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಗಸಗಸೆ ಹಾಕ್ಕೋಬೇಕು ಫ್ರೆಂಡ್ಸ್, ಹುರ್ಗಡ್ಲೆ ಹಾಕೋಬೇಕು, ಆವಾಗ ಸಖತ್ತಾಗಿರ್ತೈತೆ ಸಾಂಬಾರು, ಮಂದಕ್ಕೆ ಬರ್ತೈತೆ. ಇವಾಗ ಇವಿಷ್ಟನ್ನು ಬಾಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ 1.5 ಸ್ಪೂನ್ ಖಾರದ ಪುಡಿ ಹಾಕೊಂಡೆ. ಆಮೇಲೆ ಅವಣ್ಣ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ 3 ಸ್ಪೂನ್ ಹಾಕ್ಕೊಂಡು ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೆ. ನಾನು ಚಿಕನ್ ಮಸಾಲ ಏನು ಬಳಸಲ್ಲ ಫ್ರೆಂಡ್ಸ್, ಇದೇ ಥರನೇ ಮಾಡೋದು. ಚಿಕನ್ ಮಸಾಲೆ ಎಲ್ಲ ಬಳಸಿದ್ರೆ ಫ್ಲೇವರೇ ಹೋಗ್ಬಿಡ್ತೈತೆ, ಬೇರೆ ಥರ ಅನಿಸ್ತಾ ಇರ್ತೈತೆ. ಅದಕ್ಕೋಸ್ಕರ ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಘಮ ಅಂತೈತೆ. ಅದಕ್ಕೆ ಮಸಾಲೆ ಪುಡಿ, ಧನಿಯಾ ಪುಡಿನೂ ಹಿಂಗೆ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಬಿಟ್ಕೋತೀನಿ. ಅಷ್ಟರಲ್ಲಿ ಮುದ್ದೆನ 5 ನಿಮಿಷ ಆಗಿತ್ತಲ್ಲ, ಅದನ್ನು ಚೆನ್ನಾಗಿ ತಿರ್ಕೊಂಡೆ.
ಇನ್ನೊಂದು ಸ್ವಲ್ಪ ತೆಳ್ಳಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕೊಂಡು ಈ ಥರ ತೆಳ್ಳಗೆ ತಿರ್ಕೋಬೇಕು. ಫಸ್ಟ್ ಟೈಮ್ ಮಾಡೋರು ಒಂದು ಸ್ವಲ್ಪ ಅನ್ನ ಕೊಟ್ಬಿಟ್ಟು ಬೇಯಿಸ್ಕೊಂಡು ಹಿಂಗೆ ಮಾಡ್ಕೋಬೇಕು. ಸಡನ್ನಾಗಿ ರಾಗಿ ಮುದ್ದೆ ಮಾಡೋಕೆ ಹೋದ್ರೆ ಬರಲ್ಲ. ಹಿಂಗೆ ಮಾಡ್ಕೊಂಡ್ರೆ ಒಂದೆರಡು ಸಲ ಆಮೇಲೆ ಅಳತೆ ಗೊತ್ತಾಗ್ತೈತೆ. ಇನ್ನೊಂದ್ಸಲ ರಾಗಿ ಮುದ್ದೆ ತೋರಿಸ್ತೀನಿ ಫ್ರೆಂಡ್ಸ್. ಸುಮಾರು ಸಲ ತೋರಿಸಿದ್ದೀನಿ. ಹೊಸ ಫ್ರೆಂಡ್ಸ್ಗೂ ಕಲಿಬೇಕು ಅಂತ ಇರ್ತೈತಲ್ಲ, ಅವ್ರಿಗೋಸ್ಕರ ಇನ್ನೊಂದ್ಸಲ ಮಾಡ್ತೀನಿ. ಹಿಂಗೆ ಬೇಯಿಸ್ಕೋಬೇಕು. ಮತ್ತೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ 4 ವಿಸಿಲ್ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಇದು ಬೇಯಿಸ್ಕೊಂಡಾಗೆ ಡೌಟ್ ಬಂತು, ಬೇಗ ಬೆಂದೋಯ್ತು. ಈ ಥರ ಬೇಯಬಾರ್ದಲ್ಲ ನಾಟಿ ಕೋಳಿ ಅಂತ ಅಂದ್ಕೊಂಡೆ. ಇರಲಿ ಅಂದ್ಬಿಟ್ಟು ಮಸಾಲೆ ಕಳಿಸ್ದೆ. ನಾಟಿ ಕೋಳಿ ಅಂದರೆ ಹಳ್ಳಿಲಿ ತರಬೇಕು ಫ್ರೆಂಡ್ಸ್. ಒಂದು ಚಿಕನ್ ಪೀಸ್ ಸೈಡ್ಗೆ ತಿಟ್ಕೊಂಡೆ. ಅದು ನಮ್ಮ ಟಾಮು ನಿಂತ್ಕೊಂಡು ನೋಡ್ತಿದ್ದ ಅವನು ಕೊಡೋಕ್ಕೆ. ಹಿಂಗೆ ಅಡುಗೆ ಮನೇಲಿ ಏನಾದರೂ ನಾನ್ ವೆಜ್ ಮಾಡ್ಬೇಕಾದ್ರೆ ಅವ್ನು ಬಂದರೆ ಒಂದು ಪೀಸ್ ಕೊಡ್ತಾ ಇರ್ತೀನಿ, ಸಪ್ಪೆ ಮಟನು. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಮಸಾಲೆ ಎಲ್ಲ ಕಲಿಸ್ಕೊಂಡು ಅದನ್ನು 2 ವಿಸಿಲ್ ಬೇಯಿಸ್ಕೊತೀನಿ. ನುಣ್ಣಗೆ ಬೆಂದೋಗಿತ್ತು ಫ್ರೆಂಡ್ಸ್. ಅದಕ್ಕೆ 2 ವಿಸಿಲ್ ಬಂದ ತಕ್ಷಣ ನಾನು ಹೇರ್ ಎತ್ಬಿಟ್ಟೆ. ಏರ್ ಹೋಗೋ ತನಕ ಬಿಟ್ಟರೆ ಇನ್ನೂ ತೆಳ್ಳಗಾಗ್ಬಿಡ್ತೈತೆ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ಟೇಸ್ಟ್ ಚೆನ್ನಾಗಿತ್ತು, ಆದರೆ ನಾಟಿ ಕೋಳಿ ಫೀಲ್ ಅನಿಸಿಲ್ಲ ನನಗೆ. ಮುದ್ದೆನ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ತಿರ್ಬ್ಕೋಬೇಕು. ಬನಿ ಬರಬೇಕು ಅಂತಾರೆ, ಆ ಥರ ನುಣ್ಣಗೆ ತಿರ್ಬ್ಕೋಬೇಕು ಫ್ರೆಂಡ್ಸ್. ಒಂದು 2-3 ನಿಮಿಷ ಸುತ್ಕೋಬೇಕು ಮುದ್ದೆ ಕೋಲಲ್ಲಿ. ಹೆಂಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾಯಿಲ್ಲ ನನಗೆ. ಆವಾಗಲೇ ಮುದ್ದೆ ಸಾಫ್ಟಾಗಿ ಆಗ್ತೈತೆ. ಬರೀ ಬೇಯಿಸ್ಕೊಂಡ್ರೆ ಸಾಲದು, ತಿರ್ಬೋದ್ರಲ್ಲೂ ಇರ್ತೈತೆ. ಮುದ್ದೆ ಕೋಲಲ್ಲಿ ತಿರುಪ್ತಿರಲ್ಲ ಅದರಲ್ಲೂ ಮುದ್ದೆ ಚೆನ್ನಾಗಿ ಬರ್ತೈತೆ. ಕೆಲವರು ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೊಂಡು ತಿರ್ಬ್ಕೋತಾರೆ. ನಾವು ಡೈಲಿ ಮಾಡೋರು. ನಾವು ತುಪ್ಪ ಬೆಣ್ಣೆ ತರಬೇಕಂದ್ರೆ ಎಲ್ಲಿಂದ ತರೋದು? ಅದಕ್ಕೆ ನಾನು ಹಿಂಗೆ ಅಭ್ಯಾಸ ಮಾಡ್ಕೊಬಿಟ್ಟೆ. ನಾನು 4 ಮುದ್ದೆ ಮಾಡ್ಕೊಂಡೆ ಫ್ರೆಂಡ್ಸ್. 2 ಮುದ್ದೆ ನಮಗೆ, ಇನ್ನೆರಡು ಮುದ್ದೆ ಬೇರೆಯವ್ರಿಗೆ ಕಳ್ಸ್ಕೊಡ್ಬೇಕಾಯ್ತು, ಶಿವಣ್ಣ ಫ್ರೆಂಡ್ಸ್ಗೆ ಅಂದ್ಬಿಟ್ಟು. ಮುದ್ದೆ ಎಲ್ಲ ಮಾಡಿಕೊಂಡು ಮುದ್ದೆ ಪತ್ರೆಗೆ ಹಾಕಿಟ್ಕೊಂಡೆ. ಶಿವ ನಾನೇ ಪ್ಯಾಕ್ ಮಾಡ್ಕೋತೀನಿ ಅವ್ರಿಗೆಲ್ಲ ಅಂತ ಹೇಳ್ತು. ಅದಕ್ಕೋಸ್ಕರ ಯಾಕಂತ ಆಮೇಲೆ ಹೇಳ್ತೀನಿ. ಆಮೇಲೆ ಶೆಲ್ಫೆಲ್ಲ ನೀಟಾಗಿ ತೊಳ್ಕೊಂಡು, ಮೊಬೈಲ್ ಯಾಕೆ ಅಡುಗೆ ಮನೇಲಿ ಅಂದರೆ ಫ್ರೆಂಡ್ಸ್ ಒಂದೊಂದ್ಸಲ ಬೇಜಾರಾಗ್ತಿರ್ತೈತೆ ನಿಂತು. ಅದಕ್ಕೆ ಈ ಥರ ಯಾವ್ದಾರು ಒಂದು ಸಾಂಗೋ ಮೂವಿನ ಹಾಕ್ಕೊಂಡು ನಿಂತ್ಕೊಳ್ಳೋದು. ಅಡುಗೆ ಮಾಡ್ತಾ ಈ ಥರ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಳ್ಳೋದು ನಂದು ಹ್ಯಾಬಿಟ್ ಫ್ರೆಂಡ್ಸ್. ಸಮಾಧಾನ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ವಿಸಿಲೆಲ್ಲ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಅಟ್ಯಾಕ್ ಮಾಡಿದ್ರು ಶಿವಕುಮಾರ್ ಅವರು. ಇನ್ಮೇಲೆ ಯಾರಿಗಾದ್ರೂ ಊಟ ಪ್ಯಾಕ್ ಮಾಡಬೇಕಾದ್ರೆ ನಾನೇ ಮಾಡ್ತೀನಿ, ನೀನು ಮಾಡಬೇಡ ಅಂತ. ಯಾಕಂದರೆ ಮೊನ್ನೆ ಹೋದ್ವಾರ ಒಂದ್ಸಲ ನಾನ್ ವೆಜ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅವಾಗ ಪ್ಯಾಕ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ನಮಗೆ 4 ಪೀಸ್ ಅಷ್ಟೇ ಇಟ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಹಾಕ್ಕೊಡ್ಬೇಕಂದ್ರೆ ನನಗೆ ಬರಲ್ಲ. ನಮಗಿಲ್ಲಾಂದ್ರೂ ಪರವಾಗಿಲ್ಲ, ಬೇರೆಯವ್ರ ಹೊಟ್ಟೆ ತುಂಬ ತಿನ್ನಲಿ ಅಂತ ಅನ್ನಿಸ್ತಾ ಇರ್ತೈತೆ ನನಗೆ. ಅದಕ್ಕೆ ರಿಲೇಷನ್ಸ್ ಆಗಲಿ ಶಿವ ಆಗಲಿ ಎಲ್ಲೂ ಫಂಕ್ಷನಲ್ಲೂ ಅಷ್ಟೇ ಊಟ ಪ್ಯಾಕ್ ಮಾಡೋಕ್ಕೂ ಅಷ್ಟೇ ನನ್ನನ್ನು ಬಿಡೋದಿಲ್ಲ. ಇಬ್ಬರು ಊಟ ಕಳಿಸ್ಕೊಟ್ಟಾಯ್ತು. ಇದು ನಮ್ಮ ಟಾಮ್ಗೆ ಫ್ರೆಂಡ್ಸ್. ಸಾರು ಒಂದು ಸ್ವಲ್ಪ ಖಾರ ಇರ್ಬೋದೇನೋ ಅಂದ್ಬಿಟ್ಟು ಕಮ್ಮಿ ಹಾಕ್ಕೊಟ್ಟಿದ್ದೀನಿ ಸಾರು. ಮಸಾಲೆ ಪದಾರ್ಥ ಅವನಿಗೆ ಕೊಡೋಲ್ಲ ಫ್ರೆಂಡ್ಸ್. ಈ ಥರ ನಾನ್ ವೆಜ್ ಮಾಡಿದಾಗ ವಾರಕ್ಕೊಂದ್ಸಲ 2 ಸಲ ಅಷ್ಟೇನೆ. ಇನ್ನು ಚಿಕನ್ ಪೀಸ್ನ ಇದರಲ್ಲಿ ಮಿಕ್ಸ್ ಮಾಡಿ ಪೀಸ್ ಮಾಡಿ ಕಲ್ಸಾಕ್ಬೇಕು ಅವನಿಗೆ, ಅವಾಗ ತಿಂತಾನೆ ಇಷ್ಟಪಟ್ಟು. ಶಿವ ಊಟ ಕೊಟ್ಬಿಟ್ಟು ಬರೋಕೋಗೈತೆ ಫ್ರೆಂಡ್ಸ್ ಒಂದು ಅಣ್ಣನಿಗೆ. ಬಂದಮೇಲೆ ನಾವು ಈಟಿಂಗ್ ಚಾಲೆಂಜ್ ಮಾಡಿ ತುಂಬ ದಿನ ಆಯ್ತಲ್ಲ ಅಂತ ಕೇಳಿದೆ ಶಿವನ. ಸರಿ ಇವತ್ತು ಮಾಡೋಣ ಅಂತಂತು. ಅದು ಬೇರೆ ತುಂಬ ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್, ನಾಟಿ ಕೋಳಿ ಈಟಿಂಗ್ ಚಾಲೆಂಜು. 500 5 ಫೈನು ಅದೆಲ್ಲ ಮಾಡುವ ಇವತ್ತು. ಈ ಸಲ ಈಟಿಂಗ್ ಚಾಲೆಂಜ್ ಅಲ್ಲಿ ಗೆದ್ದೆ ಹೇಳ್ತೀನಿ. ಇದ್ರ ಓವರ್ ಕಾನ್ಫಿಡೆಂಟ್ ಪ್ರತಿ ಸಲ ಇರ್ತೈತೆ, ಸೋತೋಗ್ತೀನಿ. ಇವತ್ತು ಫಸ್ಟ್ ಟೇಸ್ಟ್ ನೋಡ್ತಾರ ಟಾಮಗನೆ. ಹೆಂಗೈತೆ ಟಾಮ್ಸಿ? ಈಟಿಂಗ್ ಚಾಲೆಂಜ್ ಇದ್ಮೇಲೆ ಸೌತೆಕಾಯಿ, ಈರುಳ್ಳಿ, ನಿಂಬೆ ಹುಳಿ ಇಲ್ಲಾಂದ್ರೆ ಈಟಿಂಗ್ ಚಾಲೆಂಜ್ ಕಂಪ್ಲೀಟ್ ಆಗಲ್ಲ ಫ್ರೆಂಡ್ಸ್. ನಾನ್ ವೆಜ್ಗೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಸ್ತುಗಳು, ಬಾಡೋಗಿರೋ ವಸ್ತುಗಳು. ನಾನು ಶಿವ ತಂದಿರೋದು. ಬೆಂಡೋಗೈತೆ, ಬಾಡು ಹೋಗಿಲ್ಲ, ಬೆಂಡೋಗೈತೆ. ಹಿಂಗಿರುತ್ತೆ ಫ್ರೆಂಡ್ಸ್ ನನ್ ಗಂಡ ತರ ಸೌತೆಕಾಯಿ. ಫ್ರೀಯಾಗಿ ಕೊಟ್ಟರು ಇಷ್ಟು ವಿಕಾರವಾಗಿರೋ ಸೌತೆಕಾಯಿ ಕೊಡಲ್ಲ ಫ್ರೆಂಡ್ಸ್ ಯಾರು. ಅರ್ಧ ಹೋಗ್ಬಿಟ್ಟೈತೆ. ಇಷ್ಟೇ ಫ್ರೆಂಡ್ಸ್ ನಾನ್ ವೆಜ್ ಪ್ರಿಪರೇಷನ್. ಈಗ ಶಿವ ಬಂದ ತಕ್ಷಣ ಹಾಕೊಳ್ತಾ ಇರೋದೇ, ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇರೋದೆ. ಓಕೆ ಫ್ರೆಂಡ್, ಚಾಲೆಂಜ್ಗೆ ರೆಡಿ ಆಗಿದ್ದಾರೆ. ಫೈನ್ ಇಟ್ಬಿಡಿ, 500 ರೂಪಾಯಿ ಫೈನ್ ಮೊದಲು. ಓಕೆ ಫ್ರೆಂಡ್ಸ್, ಮುದ್ದೆ ಸಾರು ಎಲ್ಲ ರೆಡಿ ಆಗೈತೆ ಫ್ರೆಂಡ್ಸ್. ಕೆಳಗೆ ಕುತ್ಕೊಂಡು ತಿನ್ನೋ ಪ್ಲಾನೇ ಮಾಡಿದ್ದು. ಕೆಳಗಡೆ ಲೈಟಿಂಗ್ ಸರಿಯಾಗಿ ಬರ್ತಾ ಇಲ್ಲ, ಮೇಲೆ ಅಂದ್ರೆ ಒಂದು ಸ್ವಲ್ಪ ಲೈಟಿಂಗ್ ಚೆನ್ನಾಗಿ ಬರ್ತಿತ್ತು ಅಂದ್ಬಿಟ್ಟು ಟೇಬಲ್ ಮೇಲೆ ಫಿಕ್ಸ್ ಮಾಡಿದ್ದೀನಿ. ರೆಡಿ ಕಂಡಪ್ಪ, ಮೋಸ ಮಾಡಬಾರ್ದು ಚಾಲೆಂಜ್ ಅಲ್ಲಿ. ಆಮೇಲೆ ದುಡ್ಡು ಏನೋ ನನ್ನ ಮಹಾ ಗೆದ್ದು ಬಿಡೋ ತರ ನನ್ನ ಬಿಲ್ಡಪ್ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್. ನೀನು ನನ್ನ ತರ ಚಿಕ್ಕ ತಿನ್ಬೇಕಪ್ಪೆ. ಸಾಂಬಾರ್ ಹೆಂಗೈತೆ ಅಂತಾನು ಹೇಳ್ಬೇಕು. ಸೂಪರ್ ಆಗಿದೆ. ಮುದ್ದೆನೇ ತಣ್ಣಗಾಗೋಯ್ತು ಫ್ರೆಂಡ್ಸ್ ಶಿವ ಬರೋಷ್ಟಲ್ಲಿ ಅವ್ರಿಗೆಲ್ಲ ಊಟ ಕೊಟ್ಟು. ನಾಟಿ ಕೋಳಿ ಅಂದ್ರೆ ಸ್ವಲ್ಪ ನಾರ್ ತರ ಇರ್ತೈತೆ ಪೀಸಸ್ ತಾನೆ. years later. ನೀನ್ ಎಷ್ಟು ನಿಧಾನ ತಿಂತಿದ್ಯಾ? ಮುದ್ದೆನೇ ಖಾಲಿ ಆಗೋಯ್ತು. ನನಗೆ ಫಾಸ್ಟ್ ಆಗಿ ತಿಂತಾ ಇದ್ರು ಖಾಲಿ ಆಗ್ತಾ ಇಲ್ಲ. ಮೀಟರ್ ಬೇಕು, ಮೀಟರ್.
ಒಂದ್ ತುತ್ತು ಮುರ್ದಿಕ್ಕೋಬೇಕು, ಒಂದ್ ತುತ್ತು ಕೈಲಿ ಇಟ್ಕೋಬೇಕು. 3 ತುತ್ತು ಇದ್ರೆ ತಟ್ಟೆ ಬೇಗ ಖಾಲಿ ಆಗ್ತದಾ? ಸೌತೆಕಾಯಿ ತಿಂದ್ರೆ ಬೇಗ ತಿನ್ಬೋದಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮೂಳೆ ಜಾಸ್ತಿ ಐತೆ ತಾನೆ ಇದ್ರಲ್ಲಿ? ಅದೇ ನನ್ನ ಗೆಲ್ದೆ ಇದರ ತಡಿತಾರದು ಮೂಳೆಗಳೇ. ಇಲ್ಲಂದ್ರೆ ಎಷ್ಟು ಖಾಲಿ ಆಗ್ತೈತೆ ಫ್ರೆಂಡ್ಸ್. ಸಾಕು ಸೋತಾ ಅಷ್ಟೇ. ಪೀಸ್ ಬೇಕಾ? ಸೋತಾ ಪೀ ಇನ್ನದಾಗ್ಲಿಂದ ಅದೇ ಗ್ರೆಸ್ ಉಂಟೆ. ಸಾಕು ಅಂತ ಬಿಟ್ರು, ನಾನು ಬಿಟ್ರು ನಡೀತೈತೆ ಅಲ್ಲ ಫ್ರೆಂಡ್. ಸೋಲ್ ಒಪ್ಕೋತಾರ ಫಸ್ಟ್ ಗೆ ಆದ್ಮೇಲೆ ನಮ್ ತಿಂದ್ರು ತಿಂದಿಲ್ಲ ಅಂದ್ರೆ ವಿನ್ನರ್ ನಾನೇ ಅಲ್ಲ ಫ್ರೆಂಡ್ಸ್. ಸಾಕು. ಸೋತಾ 500 ರೂಪಾಯಿ ಎತ್ತಿಕ್ರಿ ಫಸ್ಟ್ ಟೇಬಲ್ ಮೇಲೆ. ಸರಿ ತಿನ್ನ ಬರಲ್ಲ. ಸರಿಯಾಗಿ ತಿನ್ನಕ್ ಗೊತ್ತಿಲ್ಲ ಅಂದ್ರೆ ಮೂಳೆನು ನುಂಗ್ಬೇಕಾ? ಫಿನಿಶ್ ಫ್ರೆಂಡ್ಸ್. ವಿನ್ನರ್ ಈಸ್ ಮಧು ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಲ್ಲಿ 500 ರೂಪಾಯಿ ಬಂತು ಫ್ರೆಂಡ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಂದಪ್ಪ ಕೊಡ್ಲಾ? ಹಾ 500 ರೂಪಾಯಿ ಬೇಕೇ ಬೇಕು. ಇನ್ನೊಂದ್ 2 ತುತ್ತು ಜಾಸ್ತಿ ತಿಂದ್ರೇನು ಹೊಟ್ಟೆ ಒಡೆದೋಗ್ತೈತೆ. ವಿನ್ನರ್ ಈಸ್ ಮಧು ಫ್ರೆಂಡ್ಸ್. ಪೀಸಸ್ ಲೆಕ್ಕ ಅಲ್ಲ ಫ್ರೆಂಡ್ಸ್, ಇವೆಲ್ಲ ಮೂಳೆಗಳು, ಪೀಸ್ ಅಲ್ಲ. ಹಂಗಾಗಿ ಇವನ್ನೆಲ್ಲ ಬಿಟ್ಟು ಕ್ಲಿಯರ್ ಮಾಡಿದೀನಿ ಫ್ರೆಂಡ್ಸ್ ನಾನೇನೆ. ಇಡಿ 500 ರೂಪಾಯಿ ಇಟ್ಬಿಡಿ. ವಿಡಿಯೋಗೆ ಇಟ್ಬಿಟ್ಟು ಆಮೇಲೆ ಸೈಲೆಂಟ್ ಆಗಿ ಸೈಕಲ್ಗೆ ಕಿತ್ಕೊಳ್ಳೋ ಪ್ಲಾನಾ? ಈ ದುಡ್ಡು ಶಿವ ಕೇಳಂಗಿಲ್ಲ ಫ್ರೆಂಡ್ಸ್. ನಾಳೆ ಈ ದುಡ್ಡನ್ನ ಏನ್ ಮಾಡ್ತೀನಿ ಕಾಯ್ದು ನೋಡ್ಬಾ ಫ್ರೆಂಡ್ಸ್. ಬಟ್ಟೆ ಹಾಕೋತಿ ಅಷ್ಟೇ. ಬಟ್ಟೆ ಹೊಲಿಸ್ಕೋದ್ರಲ್ಲಿ ಅಂತಿದೆ ಇದು. ಇನ್ನ ಬಟ್ಟೆ ಹಾಕ್ಬೇಕು. ಗೆದ್ದಿರೋ ಜೋಸೆ ಹೋಯ್ತು. ಅದ್ ನಾನು ಪರ್ಸನಲ್ ಖರ್ಚಿಗೆ ಅನ್ಕೊಂಡೆ. ಈಗ 500 ರೂಪಾಯಿ ಎತ್ತು ಧಾರಾಳ ಕೊಟ್ಟಕ್ಕೆ ನಾನು ಎತ್ತೆಚ್ಕೋಬೇಕಾಗಿತ್ತು. ಸಾಕು ಫ್ರೆಂಡ್ಸ್.